11-7 ಪಂದ್ಯ ಮತ್ತೆ ಮರು ಪ್ರಾರಂಭ ಆಗ್ತದೆ. S4 ಆಟಗಾರ ನಡುವೆ ಶ್ರೀ ಸಾಯಿ ನೆಲಮಂಗಲ ತಂಡದ ದೇವು ಈ ಬಾರಿ ಉತ್ತಮವಾದಂತಹ ಒಂದು ಟ್ಯಾಕಲ್ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರಿಂದ 12-7 ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ. ಕೃಪಾ ಸಾಗರ್ ಸ್ಪರ್ಶು ಶ್ರೀ ಸಾಯಿ ನೆಲಮಂಗಲ ತಂಡದ ಇನ್ನೋರ್ವ ಯುವ ಪ್ರತಿಭೆ. 5 ಆಟಗಾರ ನಡುವೆ ಬೋನಸ್ ಇಲ್ಲದ ಸಂದರ್ಭ ಎಂಡ್ ಲೈನ್ ಗೇಮ್ಗೆ ಮುಂದಾಗಿರುವಂತಹ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡ 12-7 5 ಅಂಕದ ಮುನ್ನಡೆಯಲ್ಲಿ. ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡ ಇದೆ. ದಾಳಿಯಲ್ಲಿ ಮಾಧ ದಾಳಿಯಲ್ಲಿ ಶ್ರೀ ಸಾಯಿ ನೆಲಮಂಗಲ ತಂಡದ ಕಿರಣ್. 5 ಆಟಗಾರ ನಡುವೆ ಕಿಕ್ ಮಾಡಿದ್ರು, ಸರಿಯಾದ ಸಮಯಕ್ಕೆ ರಂಗ ಒಂದು ಅದ್ಭುತವಾದಂತಹ ಟ್ಯಾಕಲ್. ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ದಾಳಿಯಲ್ಲಿ ಮಾಧ, ಇಟ್ಸ್ ಎ ಡೂ ಆರ್ ಡೈ. ಆಟಗಾರರು ನಿಮ್ಮಲ್ಲಿ ವಾದ ವಿವಾದಕ್ಕೆಲ್ಲ ಅವಕಾಶ ಇಲ್ಲ. ತೀರ್ಪುಗಾರರು ಏನು ತೀರ್ಮಾನ ನೀಡಿರ್ತಾರೋ ಅದಕ್ಕೆ ದಯವಿಟ್ಟು ಬದ್ಧರಾಗಿರ್ಬೇಕು. ಕ್ರೀಡಾ ಸ್ಫೂರ್ತಿಯಿಂದ ಕ್ರೀಡೆಗೆ ಗೌರವ ನೀಡುತ್ತಾ ತಮ್ಮ ಆಟದ ಮೂಲಕ ಪ್ರದರ್ಶನ ನೀಡಬೇಕಂತ ಕೇಳ್ಕೊಳ್ತಾ ಇದ್ದೇವೆ. 13-8 ಮಧ್ಯಂತರದ ವಿರಾಮಕ್ಕೆ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಶ್ರೀ ಸಾಯಿ ನೆಲಮಂಗಲ. 13-8 ಇನ್ ಫೇವರ್ ಆಫ್ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ಸೆಕೆಂಡ್ ಕಾಲ್ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಕಸ್ಟಮ್ಸ್. 2 ತಂಡಗಳಿಗಿದು ಈ 2ನೇ ಕರೆ. ನೋಡಿ, ಪ್ಲೇಯರ್ ಯಾರು ಮಾತಾಡೋಂಗಿಲ್ಲ. ಇಲ್ಲಿ ಆರ್ಗನೈಸರ್ ಹೇಳ್ತಾ ಇದ್ದಾರೆ, ಯಾರಾದರೂ ಪ್ಲೇಯರ್ ಮಾತಾಡೋಂಗಿದ್ರೆ ಅವ್ರನ್ನ ಆಚೆ ಕಳಿಸ್ಬಿಡಿ ಅಂದ್ಬಿಟ್ಟು. ಕೋಚ್ ಇದ್ದಾರೆ, ಕ್ಯಾಪ್ಟನ್ ಇದ್ದಾರೆ, ಏನೋ ಮಿಸ್ಟೇಕ್ ಆದರೆ ಕೇಳಬೇಕು. ಎಲ್ಲ ಪ್ಲೇಯರು ಮಾತಾಡೋಂಗಿಲ್ಲ. ಮತ್ತು ಗ್ರೌಂಡಲ್ಲಿ ಯಾವುದೇ ಕೋಚ್ ಬರೋಂಗಿಲ್ಲ. ಟೀಮ್ನ ಡಿಸ್ಕ್ವಾಲಿಫೈ ಮಾಡ್ತೀವಿ ಆಮೇಲೆ. ಹಲೋ, ದಯವಿಟ್ಟು ಅಂಕಡ ಇನ್ಚಾರ್ಜ್ ಯಾರಿದ್ರೆ ಆ ತೀರ್ಪುಗಾರಿಗೆ ನೀರಿನ ವ್ಯವಸ್ಥೆ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಬೇಡ, ಸ್ಟಾರ್ಟ್ ಮಾಡೋ ಟೈಮ್ ಇಲ್ಲ, ಮಳೆ ಬರೋಂಗಿದೆ. ಗ್ರೇಟ್ ಆ ಥರ ದ್ವಿತೀಯಾರ್ಧದ ಪಂದ್ಯ ಇದೀಗ ಆರಂಭವಾಗಿದೆ. 13-8 ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ ಶ್ರೀ ಸಾಯಿ ನೆಲಮಂಗಲ ತಂಡದ
ದೇವು ವೇಗದ ದಾಳಿಗಾರ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ನ 5 ಆಟಗಾರ ನಡುವೆ. ದ ಫಸ್ಟ್ ಕಾಲ್ ಇನ್ ವುಮೆನ್ ಸೆಕ್ಷನ್ BCR ಚಿಕ್ಕಮಂಗ್ಳೂರು ವಿರುದ್ಧ ಶಿವಮೊಗ್ಗ. ಉತ್ತಮವಾದಂತಹ ಒಂದು ದಾಳಿ ಶ್ರೀ ಸಾಯಿ ನೆಲಮಂಗಲ ತಂಡದ ದೇವು. 13-9 13-9 ಇನ್ ಫೇವರ್ ಆಫ್ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ದಾಳಿಯಲ್ಲಿ ಕೃಪಾ ಸಾಗರ್. ಉತ್ತಮವಾದಂಥ ದಾಳಿ ಪರ್ಶು. ಶ್ರೀ ಸಾಯಿ ನೆಲಮಂಗಲ ತಂಡದ ಒಬ್ಬ ಯುವ ಪ್ರತಿಭೆ ಕಿಕ್ ಮುಖೇನ ರೈಟ್ ಕಾರ್ನರ್ ಭಾಗದಲ್ಲಿದ್ದಂಥ ಆಟಗಾರನ ಔಟ್ ಮಾಡಿ 1 ಅಂಕವನ್ನು ಇಲ್ಲಿ ಪಡ್ಕೊಳ್ತಾ ಇದ್ದಾರೆ. 14-10 ಇನ್ ಫೇವರ್ ಆಫ್ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ಒಂದು ಬೋನಸ್ ಅಂಕದ ಸೇರ್ಪಡೆ ಆಗ್ತಾ ಇದೆ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ. ಮತ್ತೆ ದಾಳಿಯಲ್ಲಿ ಶ್ರೀ ಸಾಯಿ ನೆಲಮಂಗಲ ತಂಡದ ದೇವು. 4 ಡಿಫೆನ್ಸ್ ನಡುವೆ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ನಿತಿನ್, ರೈಟ್ ಕಾರ್ನರ್ ಭಾಗದಲ್ಲಿ ಋತಿಕ್. ಇಬ್ಬರು ಅನುಭವಿ ಡಿಫೆಂಡರ್ಗಳ ನಡುವೆ 15-10. ಯಾವುದೇ ಅಂಕ ಇಲ್ಲದೆ ಒಂದು ಎಂಟಿ ರಾಡೊಂದಿಗೆ ವಾಪಸ್ ಆಗಿದ್ದಾರೆ. ದಾಳಿಯಲ್ಲಿ ಅಭಿ ನೀಳಖೇದ ಆಟಗಾರ. ಬೋನಸ್ ಆನ್ ಆಗಿದೆ ಶ್ರೀ ಸಾಯಿ ನೆಲಮಂಗಲ. ಎಸ್, ಡ್ಯಾಶ್ ಹೊಡೆಯುವಂತ ಪ್ರಯತ್ನ, ಅದ್ಭುತವಾದಂತಹ ಬ್ಲಾಕ್ ಹಾಗೂ ಡ್ಯಾಶ್. ಅದು ಉತ್ತಮವಾದಂತಹ ಡಿಫೆನ್ಸ್ ಶ್ರೀ ಸಾಯಿ ನೆಲಮಂಗಲ ತಂಡದಲ್ಲಿ ಕಾಣಬಹುದು. 15-11 15-11 ಇನ್ ಫೇವರ್ ಆಫ್ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ಸೂಪರ್ ಟೆಕಲ್ ಆನ್ ಆಗಿದೆ 3 ಆಟಗಾರ ನಡುವೆ. ದಾಳಿಯಲ್ಲಿ ಶ್ರೀ ಸಾಯಿ ನೆಲಮಂಗಲ ತಂಡದ ದೇವು 3 ಆಟಗಾರನ್ನ ಒಂದು ಕಡೆ ಸೇರಿಸುವಂತ ಪ್ರಯತ್ನ. ಈ ಬಾರಿ ದೇವು ಮಿಸ್ಟೇಕ್ ಮಾಡಿದ್ರು. ಫುಟ್ ವರ್ಕ್ ಸ್ವಲ್ಪ ಮಿಸ್ ಆಯ್ತು. ಈ ಕಡೆ ಮಹಿಳಾ ವಿಭಾಗದ ಅಂಕಣದಲ್ಲೂ ಕೂಡ ಪಂದ್ಯ ಸರಾಗವಾಗಿ ಸಾಗ್ತಾ ಇದೆ. ಸತತವಾಗಿ 7 ಮತ್ತು 4ರಲ್ಲಿ ಪಂದ್ಯ ಹ್ಯಾಪಿ ಗರ್ಲ್ಸ್ ಮೈಸೂರು ತಂಡದ ಪರವಾಗಿ 3 ಅಂಕಗಳ ಅಂತರದ ಮುನ್ನಡೆಯನ್ನು ಕಾಯ್ದುಕೊಳ್ಳೋದ್ರೊಂದಿಗೆ ಮೈಸೂರು ತಂಡ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ದಾಳಿಯಲ್ಲಿ ಯೋಗೇಶ್ವರಿ ಮೈಸೂರು ತಂಡದ ಪರವಾಗಿ ಪ್ರಮುಖ ದಾಳಿಕಾರ್ತಿಯಾಗಿ ಪಂದ್ಯವನ್ನು ಮುನ್ನಡೆಸ್ತಾ ಇದ್ದಾರೆ. ಈಗಾಗಲೇ 3 ಅಂಕಗಳ ಅಂತರದ ಮುನ್ನಡೆಯ ಜೊತೆಗೆ ಶ್ರೀಯುತ ಆರ್ ಶೇಖರ್ ಸರ್ ಅವರ ಕಾರ್ಕಿ ಯಾರ ಹತ್ರ ಇದೆ? ಸುನಿಲ್, ದಯವಿಟ್ಟು ಕಾರ್ಕಿಯನ್ನು ಆದಷ್ಟು ಬೇಗ ನೀಡಬೇಕಂತ ಕೇಳ್ಕೊಳ್ತಾ ಇದ್ದಾರೆ. 17-11 6 ಅಂಕದ ಮುನ್ನಡೆಯಲ್ಲಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ದಾಳಿಯಲ್ಲಿ ಮಾಧ. ಮತ್ತೆ ದಾಳಿಯಲ್ಲಿ ಶ್ರೀ ಸಾಯಿ ನೆಲಮಂಗಲ ತಂಡದ ಲೋಹಿತ್. 4 ಆಟಗಾರ ನಡುವೆ ಚುರುಕಿನ ಪಾದಗಳ ಚಲನೆಯೊಂದಿಗೆ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವ ಪ್ರಯತ್ನ. ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂಥ ನಿತಿನ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂಥ ಆಟಗಾರ. ಥರ್ಡ್ ರೈಟ್ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ ಡೂ ಆರ್ ಡೈ. ಡಿಸೈಡರ್ ನಲ್ಲಿ ಕೃಪಾ ಸಾಗರ್ ಒಬ್ಬ ರಾಷ್ಟ್ರೀಯ ಆಟಗಾರ. 17-11
ಚುರುಕಿನ ಪಾದಗಳ ಚೆಲ್ಲುವೊಂದಿಗೆ ರೈಟ್ ಕವರ್ ಭಾಗದಿಂದ ಟ್ಯಾಕಲ್ ಬಂತು. ಅದ್ಭುತವಾದಂತಹ ಸಪೋರ್ಟ್ ಶ್ರೀ ಸಾಯಿ ನೆಲಮಂಗಲ ತಂಡದ ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಲೋಹಿತ್ ಕೂಡ ಅಷ್ಟೇ ವೇಗವಾಗಿ ಇಲ್ಲಿ ಸಪೋರ್ಟ್ ನೀಡಿದ್ರು. 17-12 17-12 ಇನ್ ಫೇವರ್ ಆಫ್ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಯಾವ ಸಂದರ್ಭದಲ್ಲಿ ಪಂದ್ಯದ ಚಿತ್ರಣ ಅದ್ಲು ಬದಲು ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ಇಲ್ಲಿ ಒಂದು ಮನೆಯದು ಕೀ ಕಳೆದೋಗಿದೆ. ಯಾರಾದರೂ ಥರ್ಡ್ ರೈಟ್ ಕೀ ಕಳ್ಕೊಂಡಿದ್ರೆ ದಯವಿಟ್ಟು ಪ್ರಚಾರಕರ ಬಳಿ ಬನ್ನಿ. ಅಫಿಷಿಯಲ್ ಟೇಬಲ್ ಮೇಲಿದೆ ಒಂದು ಮನೆ ಕೀ, ಡೋರ್ ಲಾಕ್ದು ಕೀ ಕಳೆದೋಗಿದೆ, ಇಲ್ಲಿ ಸಿಕ್ಕಿದೆ. ದಯವಿಟ್ಟು ಬಂದು ಎಸ್ ಲೋಹಿತ್ ಅದ್ಭುತವಾದಂತಹ ಒಂದು ರನ್ನಿಂಗ್ ಹ್ಯಾಂಡ್ ಟಚ್ ರೈಟ್ ಕಾರ್ನರ್ ಭಾಗದಲ್ಲಿದ್ದಂತಹ ರಥಿಕ್ ಅವರ ಮೇಲೆ ಟಾರ್ಗೆಟ್ ಮಾಡ್ತಾ ಇಲ್ಲಿ ಅತ್ಯಂತ ವೇಗವಾಗಿ ತಮ್ಮ ತಂಡವನ್ನು ಸೇರ್ಕೊಂಡಿದ್ದಾನೆ. 17-13 ಕೇವಲ 4 ಅಂಕದ ಅಂತರ. ದಾಳಿಯಲ್ಲಿ ಮಾಧ ಬೋನಸ್ ಅಂಕದೊಂದಿಗೆ ವಾಪಸ್ಸಾದ್ರು. 18-13 ಇನ್ ಫೇವರ್ ಆಫ್ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ಸೂಪರ್ ಟೆಕಲ್ ಆನ್ ಆಗಿದೆ. ದಾಳಿಯಲ್ಲಿ ದೇವು ಈ ಬಾರಿ ಮಾದ ಟ್ಯಾಕಲ್ ಮಾಡುವಂತ ಪ್ರಯತ್ನ, ಕಾದೋಡೋಣ. ಬಿಗಿಯಾದಂತ ಒಂದು ಟ್ಯಾಕಲ್ ಮಾದ ಹಾಗೂ ನಿತಿನ್, ಒಂದು ಉತ್ತಮವಾದಂತಹ ಟ್ಯಾಕಲ್, ಸೂಪರ್ ಟ್ಯಾಕಲ್ ಮೂಲಕ ಇಲ್ಲಿ ಮತ್ತೆ ಚೇತರಿಸಿಕೊಳ್ತಾ ಇದೆ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. 20-13 ನೋಡಿ, ಹೀರೋ ಕೀ ಕಳೆದೋಗಿದೆ. ಒಂದು ಮನೆದು ಡೋರ್ ಲಾಕು ಯಾರ್ದು ಇದೆ ನೋಡಿ ಪ್ರಕಾಶ್, ಇದು ಯಾರ್ದು ಕೀ ನೋಡು. ಮನೆದು ಡೋರ್ ಲಾಕ್ ಇದು ಇಲ್ಲಿ ಅಫಿಷಿಯಲ್ ಟೇಬಲ್ ಮೇಲೆ ಬಿಟ್ಟೋಗಿದ್ದಾರೆ. ಉತ್ತಮವಾದಂತಹ ದಾಳಿ. ಡಿಫೆನ್ಸ್ ಭಾಗದಲ್ಲಿ ಶ್ರೀ ಸಾಯಿ ನೆಲಮಂಗಲ ಮಿಸ್ಟೇಕ್ ಮಾಡಿದ್ರು. ಪರ್ಶು ಶ್ರೀ ಸಾಯಿ ನೆಲಮಂಗಲ ತಂಡದ ಒಬ್ಬ ಯುವ ದಾಳಿಗಾರ. ಲೆಫ್ಟ್ ಹಾಗೂ ರೈಟ್ ಎರಡು ಕಾರ್ನರ್ಗಳಲ್ಲಿ ದಾಳಿಯನ್ನು ನಡೆಸಬಲ್ಲಂತ ಆಟಗಾರ. 21-13 ಒಂದು ಸೂಪರ್ ಟ್ಯಾಕಲ್ ಇಲ್ಲಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ ಮತ್ತೆ ಕಮ್ಬ್ಯಾಕ್ ಮಾಡೋದಕ್ಕೆ. ಇಬ್ಬರು ಆಟಗಾರ ಇದ್ದಂಥ ಸಂದರ್ಭದಲ್ಲಿ ಒಂದು ಸೂಪರ್ ಟ್ಯಾಕಲ್ ಇಲ್ಲಿ ಮತ್ತೆ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರ ಇಲ್ಲಿ ಚೇತರಿಸ್ಕೊಳ್ತಾ ಇದ್ದಾರೆ. 21-13 ಲೋನ ಅಂಕವನ್ನು ಪಡೆಯೋದಕ್ಕೆ ಶ್ರೀ ಸಾಯಿ ನೆಲಮಂಗಲ ತಂಡಕ್ಕೆ ಒಂದೊಳ್ಳೆ ಅವಕಾಶ ಇತ್ತು. ಶ್ರೀ ಸಾಯಿ ನೆಲಮಂಗಲ ತಂಡದ ವೇಗದ ದಾಳಿಗಾರ ಲೋಹಿತ್, 4 ಆಟಗಾರ ನಡುವೆ ಈ ಬಾರಿ ಗ್ಯಾಪ್ ಹುಡುಕಿದ್ರು. ಅದ್ಭುತವಾದಂತಹ ಎಸ್ಕೇಪ್, ರಂಗ ಬ್ಲಾಕ್ ಮಾಡೋದಕ್ಕೆ ಮುಂದಾದ್ರು. ಚುರುಕಿನ ದಾಳಿಗಾರ ಲೋಹಿತ್ ಮಿಂಚಿನಂತೆ ದಾಳಿಯನ್ನು ನಡೆಸಬಲ್ಲಂತಹ ಆಟಗಾರ. 21-14 ಇನ್ ಫೇವರ್ ಆಫ್ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ಮತ್ತೆ ದಾಳಿಯಲ್ಲಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ರಾಕೇಶ್. ಅಲ್ಲ, ಈ ಕಡೆ ಮಹಿಳಾ ವಿಭಾಗದ ಪಂದ್ಯದಲ್ಲಿ ವಿರಾಮದ ವೇಳೆ ಇದೀಗ ಪ್ರಥಮಾರ್ಧದ ಮುಕ್ತಾಯಕ್ಕೆ 11 ಅಂಕಗಳನ್ನು ಮೈಸೂರು ತಂಡ, 6 ಅಂಕಗಳನ್ನು ಚಿಕ್ಕಮಗಳೂರಿನ ಮೂಡಿಗೆರೆ ತಂಡ ಗಳಿಸಿಕೊಂಡಿದ್ದಾರೆ. 5 ಅಂಕಗಳ ಅಂತರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿರುವುದು ಮೈಸೂರಿನ ತಂಡ ಮಹಿಳಾ ವಿಭಾಗದ ಪಂದ್ಯದಲ್ಲಿ. ಸೆಕೆಂಡ್ ಕಾಲ್ ನೋಡಿ, ಗರ್ಲ್ಸ್ ಟೀಮ್ ಸ್ಟಾರ್ಟ್ ಮಾಡಿ ಮ್ಯಾಚು. ಟೈಮ್ ಇಲ್ಲ, ನೀವು ಮಾತಾಡ್ಕೊಂಡೇ ಇರ್ತೀರ. ದಯವಿಟ್ಟು ಒಂದು ರೋಚಕ ಪಂದ್ಯ ನಡೀತಾ ಇದೆ ಅಂಕಡ 2ರಲ್ಲಿ. BCR ಚಿಕ್ಕಮಗಳೂರು ವಿರುದ್ಧ ಶಿವಮೊಗ್ಗ.
ಎರಡು ತಂಡಗಳಿಗಿದು ಎರಡನೇ ಕರೆ ಮಹಿಳಾ ವಿಭಾಗದಲ್ಲಿ. ಹಾಗೆ ಅಂತಿಮ ಕರೆ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಕಸ್ಟಮ್. ಈ ಎರಡು ತಂಡಗಳಿಗೆ ಇದು ಪುರುಷರ ವಿಭಾಗದ ತಂಡ. ಅಂತಿಮ ಕರೆ ಪುರುಷರ ವಿಭಾಗದ ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯ ರಾಯಲ್ಸ್ ವಿರುದ್ಧ ಕಸ್ಟಮ್ಸ್. ಎಲ್ಲ ಪಂದ್ಯಗಳು ಅತ್ಯಂತ ರೋಚಕವಾದಂಥ ಪಂದ್ಯಗಳು. ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಹರಿಕಾರರು, ಕ್ರೀಡಾ ಪ್ರೋತ್ಸಾಹಕರು, ನಮ್ಮ ಕರ್ನಾಟಕ ಸರ್ಕಾರದ ವಿರೋಧ ಪಕ್ಷದ ನಾಯಕರು ಆಗಿರುವಂಥ ಸನ್ಮಾನ್ಯ ಶ್ರೀಯುತ ಆರ್ ಅಶೋಕ್ ಸರ್ ಅವರ ನೇತೃತ್ವದಲ್ಲಿ ರಾಜ್ಯ ಮಟ್ಟದ ಪುರುಷರ ಮತ್ತು ಮಹಿಳೆಯರ ಕಬಡ್ಡಿ ಪಂದ್ಯಗಳು ಇಂದು ಅಂತಿಮ ದಿನದ ಪಂದ್ಯಗಳು ಈಗಾಗಲೇ ಬಹಳ ಅದ್ಭುತವಾಗಿ ಸಾಗ್ತಾ ಇದೆ. ಲೋಹಿತ ಸೂಪರ್ ಟ್ಯಾಕಲ್ ಆನ್ ಆಗಿದ್ದಂತ ಸಂದರ್ಭ. ವಾಟ್ ಅ ರೈಡ್! ಅದ್ಭುತವಾದಂತಹ ಒಂದು ಎಸ್ಕೇಪ್. 23-17 ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿರ್ಬೇಕಲ್ಲ. ಆಟಗಾರ ಕುತ್ಕೊಳ್ಳಿ, ನೀವು ವಾದ ಮಾಡುವಂತಿಲ್ಲ. ತೀರ್ಪುಗಾರರ ತೀರ್ಮಾನ ನೀಡ್ತಾರೆ. ಪ್ಲೇಯರ್ ಕೂತ್ಕೋಬೇಕಿಲ್ಲಿ, ಕೋಚ್ ಕೂತ್ಕೋಬೇಕು, ಯಾರು ನಿಲ್ಬಾರ್ದು. ನೋಡಿ ಯಾರು ಎಕ್ಸ್ಟ್ರಾ ಪ್ಲೇಯರ್ ಇದ್ದಾರೆ ಕೂತ್ಕೋಬೇಕಲ್ಲಿ. ನೀವು ಯಾರು ಎಕ್ಸ್ಟ್ರಾ ಪ್ಲೇಯರ್ ಯಾರಿದ್ದಾರೆ ನೋಡಿಲ್ಲಿ. ಎಸ್, ಈಚ್ 1 ಪಾಯಿಂಟ್. ಚಾಣಕ್ಷತನದ ಆಟಕ್ಕೆ ಮುಂದಾದ್ರು ನಿತಿನ್. 24-18 ಕಿರಣ. 1+2 3 ಪಾಯಿಂಟ್ ಶ್ರೀ ಸಾಯಿ ನೆಲಮಂಗಲ. 24-21 24-21. ಬರ್ಲಿ ಒಂದು ಜೋರ ಚಪ್ಪಾಳೆ. ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಹಾಗೂ ನೋಡಿ ಇಬ್ಬಿಬ್ರು ಕೋಚ್ ಇದಾರಲ್ಲಿ. ವೇಣು ನೋಡಲ್ಲಿ ಪ್ಲೇಯರ್ ಬೇರೆ ಬಂದಿದ್ದಾರೆ. ಕೋಚ್ ಒಬ್ರು ಇರಬೇಕು, ಪ್ಲೇಯರ್ ಎಕ್ಸ್ಟ್ರಾ ಕುಣಿಸಿ. ಅಲ್ಲಿ ಎಕ್ಸ್ಟ್ರಾ ಪ್ಲೇಯರ್ ಯಾರು ಎದ್ದೇಳಬಾರ್ದು. ಅತ್ಯಂತ ರೋಚಕವಾದಂತಹ ಪಂದ್ಯ, ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯ. ಶ್ರೀ ಸಾಯಿ ನೆಲಮಂಗಲ ಹಾಗೂ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ಬನ್ನಿ ಜಲ್ದಿ ಕಸ್ಟಮ್ಸ್, ಇದು ತಮಗೆ ಅಂತಿಮ ಕರೆ. ಕಸ್ಟಮ್ಸ್ ಹಾಗೂ ರಾಯಲ್ಸ್ ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯ. ಎರಡು ತಂಡಗಳಿಗಿದು ಅಂತಿಮ ಕರೆ. ಅಲ್ಲೇನೋ ಡಿಸ್ಕಷನ್ ಮಾಡ್ತಾರೆ. 24 ಕೋಚ್ ಡಿಸ್ಕಷನ್ ಮಾಡಂಗಿಲ್ಲ. 21 ಇನ್ ಫೇವರ್ ಆಫ್ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ಒಂದೊಳ್ಳೆ ಕಂಬ್ಯಾಕ್ ಕೋಚ್ ಅವರು ಶ್ರೀ ಸಾಯಿ ನೆಲಮಂಗಲ ತಂಡದ ಆಟಗಾರರಿಂದ. ದಾಳಿಯಲ್ಲಿ ಮಾದ ಚೆಂಡಕಲ್ಲ ಪ್ರಯತ್ನ. ಲೋಹಿತ್ ಅದ್ಭುತವಾದಂತಹ ಒಂದು ಬ್ಯಾಕ್ ಹೋಲ್ಡ್. ಕಬಡ್ಡಿಯಲ್ಲಿ ಬೆನ್ನು ತೋರಿಸಬಾರ್ದು ಅಂತ ಹೇಳ್ತಾರೆ, ಆದ್ರೆ ಕ್ಷಣಾರ್ಧದಲ್ಲಿ ಲೋಹಿತನಿಂದ ಒಂದು ಅದ್ಭುತವಾದಂತಹ ಟ್ಯಾಕಲ್, ಚೆಂಡ್ ಟ್ಯಾಕಲ್ ನಿಂದ ಕನ್ವರ್ಟ್ ಆಗಿ ಅಷ್ಟು ವೇಗವಾಗಿ ಲೋಹಿತ್ ಅಲ್ಲಿ ಬ್ಯಾಕ್ ಹೋಲ್ಡ್ ಅನ್ನು ಮಾಡಿದ್ರು. 24-22 ಶ್ರೀ ಸಾಯಿ ನೆಲಮಂಗಲ ತಂಡದ ಒಬ್ಬ ರಾಷ್ಟ್ರೀಯ ಆಟಗಾರ ಕಿರಣ್ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆದ್ರು. ಜಿದ್ದಿನ ಒಂದು ಕಾದಾಟವನ್ನು ನೋಡಬಹುದಾಗಿದೆ. ಕೊನೆಯ 4 ನಿಮಿಷಗಳು ಬಾಕಿ ಇದೆ. ಎರಡು ತಂಡದ ನಾಯಕರೇ. ಲಾಸ್ಟ್ 4 ಮಿನಿಟ್ಸ್ ಟು ಗೋ. ಕಿರಣ್ ಮಿಸ್ಟೇಕ್ ಮಾಡಿದ್ರು. ಇದು ಒಂದು ದೊಡ್ಡ ಮಿಸ್ಟೇಕ್. ಲೆಫ್ಟ್ ಕಾರ್ನರ್ ಹಾಗೂ ಲೆಫ್ಟ್ ಇನ್ ಜಾಗದಲ್ಲಿದ್ದಂತಹ ಇಬ್ಬರು ಶ್ರೇಷ್ಠ ಆಟಗಾರರು. 26-22 ರೈಡ್ನಲ್ಲಿ ಪರ್ಶು, ಶ್ರೀ ಸಾಯಿ ನೆಲಮಂಗಲ ತಂಡದ ಒಬ್ಬ ಯುವ ಪ್ರತಿಭೆ. ಟೋಟಚ್ಗಾಗಿ ಪ್ರಯತ್ನ, ಕವರ್ ಮೇಲೂ ಸಹ ಅಟ್ಯಾಕ್ ಮಾಡುವಂತಹ ಪ್ರಯತ್ನವನ್ನು ನಡೆಸಿಕೊಳ್ತಾ ಇದ್ದಾನೆ. ಕಿಕ್ ಬಂತು. ಒಂದು ಅದ್ಭುತವಾದಂತಹ ದಾಳಿ. ಸರ್ ಒಂದು ನಿಮಿಷ ಬದಲಾವಣೆ. ವೇಟ್ ತೀರ್ಪುಗಾರಿದ್ದಾರೆ, ತೀರ್ಪುಗಾರರು ತೀರ್ಮಾನ ನೀಡುತ್ತಾರೆ. ನೀವು
26-23 26-23 3 ಅಂಕದ ಮುನ್ನಡೆಯಲ್ಲಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿದ. ಎರಡು ತಂಡದ ನಾಯಕರ ಗಮನಕ್ಕ ಕೃಪಾ ಸಾಗರ್ ಸಬ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡದ ಪರವಾಗಿ ಆಡಿದಂತಹ ಅನುಭವಿ ಆಟಗಾರ. 26-23 ಕೇವಲ 3 ಅಂಕದ ಅಂತರ ಮಾತ್ರ ಇದೆ. ದೇವು ಶ್ರೀ ಸಾಯಿ ನೆಲಮಂಗಲ ತಂಡದ ಒಬ್ಬ ಯುವ ಪ್ರತಿಭೆ. ವೇಗದ ಒಂದು ಪಾದಗಳ ಚಲನೆಯೊಂದಿಗೆ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆದ್ರು ಕೃಪಾ ಸಾಗರ್. ಕಿರಣ್ ಆಂಕಲ್ ಹೋಲ್ಡ್ ಮಾಡೋದಕ್ಕೆ ಒಂದೊಳ್ಳೆ ಅವಕಾಶ ಇತ್ತು. ಅದರ ಸದುಪಯೋಗವನ್ನು ಸಹ ಕಿರಣ್ ರವರು ಬಳಸ್ಕೊಳ್ಳೋ ಒಂದು ಪ್ರಯತ್ನಕ್ಕೆ ಮುಂದಾದ್ರು. ಆದ್ರೆ ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿದೆ. ಲಾಸ್ಟ್ 2 minutes ಟು ಗೋ. 27-23 ರೈಟ್ ನಲ್ಲಿ ಶ್ರೀ ಸಾಯಿ ನೆಲಮಂಗಲ ತಂಡದ ಪರ್ಶು ಅದ್ಭುತವಾದಂತಹ ಟಚ್ ಪಾಯಿಂಟ್ ಜೊತೆಲಿ ಒಂದು ಬೋನಸ್ ಅಂಕದ ಸೇರ್ಪಡೆ ಆಗ್ತಾ ಇದೆ. 27-25 27-25 ಪ್ರೇಕ್ಷಕರಿಂದ ಚೀತ್ಗಾರ ಚಪ್ಪಾಳೆ ಒಂದು ಪ್ರೋತ್ಸಾಹ ಸಿಗ್ತಾ ಇದೆ ಈ ಒಂದು ಪಂದ್ಯಕ್ಕೆ. ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯ ಗೆದ್ದರೆ ಪ್ರಶಸ್ತಿಯ ಸುತ್ತಿಗಾರತನ್ನು ಪಡ್ಕೊಳ್ಬಹುದು. ಯಾವ ತಂಡ ಸೆಮಿಫೈನಲ್ಗೆ ಲಗ್ಗೆ ಇಡುತ್ತ? ಬನ್ನಿ ಜಲ್ದಿ. ಲೋಹಿತ ಶ್ರೀ ಸಾಯಿ ನೆಲಮಂಗಲ ತಂಡದ ಮಿಂಚಿನ ದಾಳಿಗಳ 6 ಆಟಗಾರ ನಡುವೆ. ಎಸ್, ವಾಟ್ ಎ ರೈಡ್! ಬೋನಸ್ ಜೊತೆಯಲ್ಲಿ ಒಂದು ಟಚ್ ಪಾಯಿಂಟ್. 27 ಈಚ್. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಆಖರಿ ಮಿನಿಟ್ का खेल अभी बाकी है. 27-27 ವಾಡ ಮ್ಯಾಚ್. ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಪ್ರೇಕ್ಷಕರೇ ಬರ್ಲಿ ಒಂದು ಜೋರ ಚಪ್ಪಾಳೆ. ಎಸ್, ವೇಟ್ ಸ್ಟ್ರಗಲ್ ಆಗಿದೆ. ಪರ್ಶೂಟ್ಗೆ ಅವಕಾಶ ಇಲ್ಲ. 28-27 ಸರ್ ಮಾಡಿ ಅಲ್ಲಿ 1 ಅಂಕದ ಮುನ್ನಡೆಯಲ್ಲಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ರನ್ನಿಂಗ್ ಬೋನಸ್, ವಾಟ್ ಎ ರೈಡ್! ಲೋಹಿತ್ 28-28 ಸಮಬಲ ಹೋರಾಟದಲ್ಲಿ ಪಂದ್ಯ. ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಕೃಪಾ ಸಾಗರ್ 28-28 ಈ ಬಾರಿ ಮನೋಜ ಎಂತ ಅದ್ಭುತವಾದಂತಹ ಟ್ಯಾಕಲ್! ಶ್ರೀ ಸಾಯಿ ನೆಲಮಂಗಲ ಒಂದೊಳ್ಳೆ ಡಿಫೆನ್ಸ್ ಮೂಲಕ ಸಬ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತ ಮನೋಜ್ ಹಾಗೂ ಸಾಟ್ಕರಿಂದ ಒಂದೊಳ್ಳೆ ಚೆಂಡ್ ಟ್ಯಾಕಲ್. ಎಸ್, 2 ಅಂಕದ ರೋಚಕ ಜಯವನ್ನು ಸಾಧಿಸಿಕೊಂಡಿದ್ದಾರೆ ಶ್ರೀ ಸಾಯಿ ನೆಲಮಂಗಲ. ಬರ್ಲಿ ಒಂದು ಜೋರ ಚಪ್ಪಾಳೆ. ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋದಕ್ಕೆ ಈ ಪಂದ್ಯವು ಸಹ ಇಲ್ಲಿ ಸಾಕ್ಷಿ ಆಗ್ತಾ ಇದೆ. ಸೂಪರ್ ಸಂಡೇಲಿ ಸೂಪರ್ ಆಗಿರೋ ಮ್ಯಾಚ್ ನಮ್ಮ ಪದ್ಮನಾಭ ನಗರದ ಎಲ್ಲ ಕ್ರೀಡಾ ಪ್ರೇಮಿಗಳಿಗೆ ನಮ್ಮ ಕಬಡ್ಡಿಯ ಆಟಗಾರರಲ್ಲಿ ತೋರ್ಪಡಿಸಿದ್ದಾರೆ. ಅದು ಉತ್ತಮವಾದಂತಹ ಪ್ರದರ್ಶನ ನೀಡಿ ಗೆದ್ದು ಸೆಮಿಫೈನಲ್ಗೆ ಶ್ರೀ ಸಾಯಿ ನೆಲಮಂಗಲ ತಂಡ ಎಂಟ್ರಿಯನ್ನು ಪಡ್ಕೊಂಡಿದೆ. ಅತ್ಯಂತ ರೋಚಕ ಪಂದ್ಯದ ಜೊತೆಯಲ್ಲೇ ಶ್ರೀ ಸಾಯಿ ನೆಲಮಂಗಲ ತಂಡ ಸೆಮಿಫೈನಲ್ಗೆ ಲಗ್ಗೆಯನ್ನು ಇಡ್ತಾ ಇದ್ದಾರೆ. ಲಾಸ್ಟ್ ಅಂಡ್ ಫೈನಲ್ ಕಾಲ್ ರಾಯಲ್ಸ್ ವಿರುದ್ಧ ಕಸ್ಟಮ್ಸ್. ಈ ಪಂದ್ಯಕ್ಕೆ ಮುಖ್ಯ ತೀರ್ಪುಗಾರರಾಗಿ ರವಿಕುಮಾರ್, ತೀರ್ಪುಗಾರರಾಗಿ ಪ್ರಕಾಶ್ ಹಾಗೂ ಸಂಪತ್, ಗುಣಿಕೆಗಾರರಾಗಿ ಮೋಹನ್, ಸಹ ಗುಣಿಕೆಗಾರರಾಗಿ ರಮೇಶ್ ಬಾಬು, ಥರ್ಡ್ ರೇಡ್ ಸಂದೀಪ್ ನಂಜೇಶ್ ಗೌಡ, ಥರ್ಡ್ ರೇಡ್. ನಿಜವಾಗ್ಲೂ ಶ್ರೀ ಸಾಯಿ ನೆಲಮಂಗಲ ತಂಡದ ಹೀರೋ ಆಗಿ ಮಿಂಚ್ತಾ ಇರೋದು ಶ್ರೀ ಸಾಯಿ
ತಂಡದ ಸ್ಟಾರ್ ಪ್ಲೇಯರ್ ಲೋಹಿತ್. ನಿಜವಾಗ್ಲೂ ಆತನ ಆಟ ಆ ಗೆಲುವಿಗೆ ಪ್ರಮುಖ ಕಾರಣಕರ್ತನಾಗಿದ್ದಾನೆ. ಒಂದೊಳ್ಳೆ ಪ್ರದರ್ಶನ ನೀಡಿದ್ರು. ಹಾಗೆ ಕೊನೆಯ ಕ್ಷಣದಲ್ಲಿ ಮೂಮೆಂಟ್ ಆಫ್ ದಿ ಮ್ಯಾಚ್ ಅಂತಂದ್ರೆ ಮನೋಜ್ ಹಾಗೂ ಸಹ ಆಟಗಾರರಿಂದ ಬಂದಂತ ಒಂದು ಚೈನ್ ಟ್ಯಾಕಲ್ ಶ್ರೀ ಸಾಯಿ ನೆಲಮಂಗಲ ತಂಡ ಗೆಲ್ಲೋದಕ್ಕೆ ಅದು ಪ್ರಮುಖ ಅಂಶ ಅಂತ ಹೇಳ್ಬೋದು. ಇನ್ನಷ್ಟು ರೋಚಕ ಪಂದ್ಯಗಳು ನಡೆಯುತ್ತೆ, ಎಲ್ಲೂ ಹೋಗಬೇಡಿ. ದ್ವಿತೀಯ ಕ್ವಾರ್ಟರ್ ಫೈನಲ್ ಪಂದ್ಯವು ಸಹ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿಕ್ಕಿದೆ. ಅಂಕಣ 1ರಲ್ಲಿ ಮಹಿಳಾ ವಿಭಾಗದ ಪಂದ್ಯ. The last and final call, girls team ಪಂದ್ಯ. BCR ಚಿಕ್ಕಮಗಳೂರು ಹಾಗೂ ಶಿವಮೊಗ್ಗ ಅಂತಿಮ ಕರೆ. ಹಾಗೆ ಕಸ್ಟಮ್ಸ್ ಸರ್ ದಯವಿಟ್ಟು ಜಲ್ದಿ ಬರಬೇಕು, ಇಲ್ಲಾಂದರೆ ಟೈಮ್ ಕಟ್ ಮಾಡಲಾಗುತ್ತೆ. ರಾಯಲ್ಸ್ ಹಾಗೂ ಕಸ್ಟಮ್ಸ್. ಡಿಜೆ ನವೀನ್ ಬಾಯ್ ಡಿಜೆ ಆಪರೇಟರ್ ತಂಡ ಬಂದಿದೆ. ರವಿಕುಮಾರ್ ತಗೊಂಡೋಗೋದು ಕಿರಣಣ್ಣ. ಹಾಗೆ ಮಹಿಳಾ ವಿಭಾಗದಲ್ಲಿ ಮುಖ್ಯ ತೀರ್ಪುಗಾರರಾಗಿ ಮುನೇಗೌಡರವರೇ, ಡಿಜೆ ನವೀನ್ ಅವರು, ಮಮತಾ ಹಾಗೂ ಸುನೀತಾ. ಟೀಮ್ ಎಂಟ್ರಿ ಆಗ್ಬೇಕಾದ್ರೆ ದಯವಿಟ್ಟು ಕಬಡ್ಡಿ ಮ್ಯೂಸಿಕ್ ಹಾಕಿ. ಡಿಜೆ ನವೀನ್ ಅವರೇ, ವನಿತಾ, ಸುನಿಲ್ ಕಬಡ್ಡಿ ಮ್ಯೂಸಿಕ್ ಹಾಕೋ ಕೇಳೋರಿಗೆ. ಥರ್ಡ್ ರೇಡ್ ನಳಿನಿ. ಇದ್ಯಾರು ಸರ್ ಇದು? ಶಾಂತಮ್ಮ ಅಸಿಸ್ಟೆಂಟ್ ಸ್ಕೋರರ್. ಈಗಾಗಲೇ ಅಂಕಣವನ್ನು ಪ್ರವೇಶ ಮಾಡಿಕೊಂಡಿದ್ದಾರೆ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರಿನ ಇನ್ನೊಂದು ಪ್ರತಿಷ್ಠಿತ ತಂಡವನ್ನು ಇಲ್ಲಿ ಕಾಣಬಹುದು. ಅದರ ಎದುರಾಳಿ ತಂಡವಾಗಿ ಸೆಂಟ್ರಲ್ ಟ್ಯಾಕ್ಸ್ ಅಂಡ್ ಕಸ್ಟಮ್ಸ್ ತಂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂಕಣವನ್ನು ಪ್ರವೇಶ ಮಾಡಿಕೊಳ್ಳಲಿಕ್ಕಿದೆ. ಡಿಜೆ ನವೀನ್ ಬಾಯ್ ಕಬಡ್ಡಿ ಮ್ಯೂಸಿಕ್ ಹಾಕಿ ಬಾಯ್. ನಿದ್ದೆ ಬರ್ತಿದ್ಯಾ? ಮೋಡ ಕವಿದ ವಾತಾವರಣ ಇದೆ ಅಂತೇಳಿ ನಮ್ಮ ಡಿಜೆ ಆಪರೇಟರ್ ಯಾಕೋ ಮಂಕಾಗಿದ್ದಾರೆ. ಒಂದು ಸ್ವಲ್ಪ ಜೋಶ್ ಇರಲಿ. ಇಂದು ಸೂಪರ್ ಸಂಡೇ ಮ್ಯಾಚ್ ಅಂತೂ ಹೈ ವೋಲ್ಟೇಜ್ ಆಗಿ ಪ್ರೇಕ್ಷಕರ ಮೆಚ್ಚುಗೆಗೆ ಆಟಗಾರ ಇಲ್ಲಿ ಪಾತ್ರರಾಗ್ತಾ ಇದ್ದಾರೆ. ಇನ್ನೊಂದು ಹೈ ವೋಲ್ಟೇಜ್ ಪಂದ್ಯ ನಡೀಬೋದು. ಅನೇಕ ಆಟಗಾರರು ರಾಯಲ್ಸ್ ತಂಡದಲ್ಲಿ ರಾಷ್ಟ್ರೀಯ ಆಟಗಾರರನ್ನು ಸಹ ಕಾಣ್ಬೋದು. ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರು, ನಲ್ಮೆಯ ಜನನಾಯಕರು, ಕರ್ನಾಟಕ ಸರ್ಕಾರದ ವಿರೋಧ ಪಕ್ಷದ ನಾಯಕರಾಗಿ ಕರ್ನಾಟಕ ಸರ್ಕಾರದಲ್ಲಿ ಅನೇಕ ಹುದ್ದೆಗಳನ್ನು ಬಹಳ ಅದ್ಭುತವಾಗಿ ನಿಭಾಯಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿರುವಂತಹ ನಮ್ಮ ಸೋಲಿಲ್ಲದ ಸರದಾರರು ಸನ್ಮಾನ್ಯ ಶ್ರೀಯುತ ಆರ್ ಅಶೋಕ್ ಸರ್ ಅವರ ನೇತೃತ್ವದಲ್ಲಿ ಈ ಒಂದು ಅದ್ಧೂರಿಯಾದಂತಹ ಕಬಡ್ಡಿ ಪಂದ್ಯಗಳನ್ನು ನೋಡಬಹುದಾಗಿದೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಸೆಂಟ್ರಲ್ ಟ್ಯಾಕ್ಸ್ ಅಂಡ್ ಕಸ್ಟಮ್ಸ್ ತಂಡ ಅಂಕಣವನ್ನು ಪ್ರವೇಶ ಮಾಡಿಕೊಳ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಒಬಿಸಿ ಜನರಲ್ ಸೆಕ್ರೆಟರಿ ಆಗಿರುವಂತಹ ಶ್ರೀಯುತ ಅಶೋಕ್ ದಾಸ್ ರವರು ಆಗಮಿಸಿದರೆ ಅವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ತಂಡಗಳ ಪರಿಚಯಕ್ಕೆ ಅಂಕಣಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ ರಾಜಶೇಖರ್ ಅವರು ವೀರಶೈವ ಮುಖಂಡರು ಅವರನ್ನು ಸಹ ತಂಡಗಳನ್ನು ಪರಿಚಯ ಕಾರ್ಯಕ್ರಮಕ್ಕೆ ಅಂಕಣಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಹಾಗೆ ಶ್ರೀಯುತ ಶಿವನಂಜಪ್ಪರವರು ದಯವಿಟ್ಟು ಅಂಕಣಕ್ಕೆ ಆಗಮಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದೇವೆ. ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಅದೇ ರೀತಿ ಶ್ರೀಯುತ ದಿವಾಕರ್ ಅವರು ಸಹ
ತಂಡಗಳ ಒಂದು ಪರಿಚಯ ಕಾರ್ಯಕ್ರಮಕ್ಕೆ ತಮ್ಮನ್ನು ಸಹ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ ಗುಣಶೇಖರ್ ಅವರು ಕ್ರೀಡಾ ಪ್ರೋತ್ಸಾಹಕರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಸಹ ಆತ್ಮೀಯವಾಗಿ ಅಂಕಣಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಓಕೆ, ತೀರ್ಪುಗಾರರು ಪಂದ್ಯ ಪ್ರಾರಂಭಿಸಿ. ಹಾಗೆ ಫಸ್ಟ್ ಕಾಲ್, ದ ಥರ್ಡ್ ಕ್ವಾರ್ಟರ್ ಫೈನಲ್ ಮ್ಯಾಚ್, ದಕ್ಷಿಣ ಕನ್ನಡ ವಿರುದ್ಧ HMT ಕಾಲೋನಿ ಬಾಯ್ಸ್. ಎರಡು ತಂಡಗಳಿಗಿದು ಪ್ರಥಮ ಕರೆ. ರವಿ ಸರ್ ಗೆಸ್ಟ್ ಲೈನ್ ಮಾಡಿಸಿ. ಎರಡು ತಂಡಗಳನ್ನು ಸಾಲಾಗಿ ನಿಲ್ಲಿಸಿ ಮುಖ್ಯ ತೀರ್ಪುಗಾರರೇ. ಹಾಗೆ ತಂಡಗಳ ಒಂದು ಪರಿಚಯ ಕಾರ್ಯಕ್ರಮಕ್ಕೆ ನಮ್ಮ ಮಂಡಲ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಲಕ್ಷ್ಮೀಕಾಂತ್ ರವರು ಆಗಮಿಸಿದಂತಹ ಎಲ್ಲ ಗೌರವ ಗರ್ಲ್ಸ್ ಟೀಮ್ ಜಲ್ದಿ ಬರಬೇಕು. ಅತಿಥಿಗಳನ್ನು ಆಹ್ವಾನಿಸ್ತಾ ಇದ್ದಾರೆ. ಸರ್, ಅದು ಟೀಮ್ ಹೆಸರು ಉತ್ತರ ಕನ್ನಡ ಇರಬೇಕು. ಯಾವ ಟೀಮ್ ಇದು? ಮೂಡಿಗೆರೆ. ಶ್ರೀಯುತ ದಾಸ್ ಪ್ರಕಾಶ್ ಅವರು, ಮೂಡಿಗೆರೆ. ಶಿವಲಿಂಗಪ್ಪ ಸರ್, ಶ್ರೀಯುತ ರಾಜಶೇಖರ್ ಅವರು, ಶ್ರೀಯುತ ಮೋಹನ್ ರವರು, ಶ್ರೀಯುತ ಶಿವರಂಜಪ್ಪರವರು, ಶ್ರೀಯುತ ಲಕ್ಷ್ಮೀಕಾಂತ್ ರವರು ಮಂಡಲ ಅಧ್ಯಕ್ಷರು. ಎಲ್ಲ ಅತಿಥಿಗಳನ್ನು ಅತ್ಯಂತ ಪ್ರೀತಿಯಿಂದ ಆಹ್ವಾನಿಸಿ ಪರಿಚಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ತೀರ್ಪುಗಾರಾಗಿ ಶ್ರೀಯುತ ರವಿಕುಮಾರ್ ಅವರು, ಹಾಗೆ ಶ್ರೀಯುತ ಪ್ರಕಾಶ್ ರವರು, ಶ್ರೀಯುತ ಸಂಪತ್ ರವರು, ಶ್ರೀಯುತ ಮೋಹನ್ ರವರು, ಹಾಗೆ ಶ್ರೀಯುತ ರಮೇಶ್ ಬಾಬುರವರು, ಶ್ರೀಯುತ ಸಂದೀಪ್ ರವರು, ಹಾಗೆ ಶ್ರೀಯುತ ನಂಜೇಶ್ ಗೌಡ್ರು. ಎಲ್ಲ ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಎಲ್ಲ ತೀರ್ಪುಗಾರರು 4 ದಿನಗಳಿಂದ ಬಹಳ ಅದ್ಭುತವಾದಂತಹ ನಿರ್ಣಯವನ್ನು ನೀಡುತ್ತಾ ಈ ಒಂದು ಕಬಡ್ಡಿ ಪಂದ್ಯಾವಳಿಯ ಯಶಸ್ಸಿನಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಎಲ್ಲ ನಮ್ಮ ತೀರ್ಪುಗಾರಿಗೂ ಸಹ ಅಭಿನಂದನೆ ಸಲ್ಲಿಸ್ತಾ ಈ ಒಂದು ಕಬಡ್ಡಿ ಪಂದ್ಯಾವಳಿಯನ್ನ ಕೇವಲ ಪದ್ಮನಾಭನಗರ ಜನತೆ ಮಾತ್ರ ಅಲ್ಲ, ಇಡೀ ಕರ್ನಾಟಕ ರಾಜ್ಯಾದ್ಯಂತ ಕಬಡ್ಡಿ ಅಭಿಮಾನಿಗಳು ಎಲ್ಲೆಲ್ಲಿ ಇದ್ದಾರೋ ಅವರೆಲ್ಲರೂ ವೀಕ್ಷಿಸುವುದಕ್ಕೆ ನಮ್ಮ ಬೆಂಗಳೂರು ಅಡ್ಡ. ಗರ್ಲ್ಸ್ ಟೀಮ್ ನೋಡಿ, ಮಳೆ ಬರುವ ಸೂಚನೆ ಇದೆ, ದಯವಿಟ್ಟು ಬನ್ನಿ. ಶಿವಮೊಗ್ಗ ತಂಡ ಗರ್ಲ್ಸ್ ಟೀಮ್. ಇದೀಗ ಪಂದ್ಯ ಆರಂಭಗೊಂಡಿದೆ. ದ್ವಿತೀಯ ಕ್ವಾರ್ಟರ್ ಫೈನಲ್ ಪಂದ್ಯ. ಸೆಂಟ್ರಲ್ ಟ್ಯಾಕ್ಸ್ ಅಂಡ್ ಕಸ್ಟಮ್ಸ್ ತಂಡದ ಸಂತು ಒಂದು ನಿಮಿಷ. ಮೊದಲ ದಾಳಿಯಲ್ಲೇ ಟ್ಯಾಕಲ್ ಪಡೆಯೋದ್ರ ಮುಖಾಂತರ ಶುಭಾರಂಭವನ್ನು ತೆಗೆದುಕೊಳ್ತಾ ಇದ್ದಾರೆ ರಾಯಲ್ ಅಕಾಡೆಮಿ ತಂಡ. ಒಂದು ಖಾಸಗಿ ತಂಡದ ವಿರುದ್ಧ ಒಂದು ಕಾರ್ಖಾನೆ ತಂಡ. ಎರಡು ತಂಡಗಳ ನಡುವೆ ಒಂದು ರೋಚಕ ಪಂದ್ಯದ ನಿರೀಕ್ಷೆ ಇದೆ. ಈಗಾಗಲೇ ಕಳೆದ ಪಂದ್ಯದಲ್ಲಿ ಒಂದು ರೋಚಕ ಪಂದ್ಯವನ್ನು ನಾವು ನೋಡಿದ್ದೇವೆ. ಇದೀಗ ಮತ್ತೊಂದು ರೋಚಕ ಪಂದ್ಯ ನಮಗೆ ಸಿಗುವ ಎಲ್ಲ ಸಾಧ್ಯತೆಗಳು ಕಾಣಸಿಗ್ತಾ ಇದೆ. ಫಸ್ಟ್ ಕಾಲ್ RWF ವರ್ಸಸ್ ಚಾಮರಾಜಪೇಟೆ. ಕೋರ್ಟ್ ನಂಬರ್ 1ನಲ್ಲಿ ಮುಂದಿನ ಪಂದ್ಯ RWF ವರ್ಸಸ್ ಚಾಮರಾಜಪೇಟೆ. ಕೋರ್ಟ್ ನಂಬರ್ 2ರಲ್ಲಿ HMT ಕಾಲೋನಿ ಬಾಯ್ಸ್ ವರ್ಸಸ್ ಉತ್ತರ ಕನ್ನಡ ಜಿಲ್ಲೆ. ಮತ್ತೊಂದು ಉತ್ತಮವಾದ ಟ್ಯಾಕಲ್. ಡಿಫೆನ್ಸ್ ವಿಭಾಗ ಬಲಿಷ್ಠತೆಯನ್ನು ತೋರ್ಪಡಿಸ್ತಾ ಇದೆ ರಾಯಲ್ ಅಕಾಡೆಮಿ ತಂಡ. ಛಲಾಕಿತನದ ಹಿಡಿತದ ಜೊತೆಯಲ್ಲಿ 2 ಟ್ಯಾಕಲ್ಗಳು ರೈಟ್ ಕಾರ್ನರ್ ಜಾಗದಿಂದ ಬರ್ತಾ ಇರುವಂತಹ ಟ್ಯಾಕಲ್ಗಳು. 2 ಟ್ಯಾಕಲ್ಗಳು ಕೂಡ ಅಲ್ಲಿಂದನೇ ಬಂದಿದೆ. ಅದರೊಂದಿಗೆ ರಾಯಲ್ ಅಕಾಡೆಮಿ ತಂಡದ ಪರವಾಗಿ ಜರ್ಸಿ ನಂಬರ್ 3 ಆಟಗಾರ. ಒಳ್ಳೆ ಆರಂಭ ರಾಯಲ್ ಅಕಾಡೆಮಿ ತಂಡಕ್ಕೆ. ಅಡ್ವಾನ್ಸ್ ಟ್ಯಾಕಲ್ಗಳ ಮುಖಾಂತರ ರಾಯಲ್ ಅಕಾಡೆಮಿ ತಮ್ಮ ಡಿಫೆನ್ಸ್ನ ಬಲಿಷ್ಠತೆಯನ್ನು ತೋರ್ಪಡಿಸಿದರೆ ಪ್ರೋ ಕಬಡ್ಡಿಯ ಆಟಗಾರರನ್ನು ಒಳಗೊಂಡಂಥ ಕಸ್ಟಮ್ಸ್ ತಂಡದ ಪರವಾಗಿ ಕೆ ಪ್ರಪಂಚನ್. ಹಲವು ತಂಡಗಳಲ್ಲಿ ನಾವು ಇವ್ರನ್ನ ನೋಡಿದ್ದೇವೆ. ತೆಲುಗು ಟೈಟನ್ಸ್, ಯು ಮುಂಬಾ, ಬೆಂಗಾಲ್ ವಾರಿಯರ್ಸ್ ತಂಡದ ಜೊತೆಗೆ ಹಲವು ತಂಡಗಳಲ್ಲಿ ಇವರನ್ನು ನೋಡಿದ್ದೇವೆ ಕೂಡ. ಮೊದಲ ಅಂಕದ ಜೊತೆಗೆ ತಮ್ಮ ತಂಡದ ಖಾತೆಯನ್ನು ತೆರೀತಾರೆ ಪ್ರಪಂಚನ್. ಪ್ರಜ್ವಲ್ ರಾಯಲ್ ಅಕಾಡೆಮಿ ತಂಡದ ಪರವಾಗಿ ಡೂ ಆರ್ ಡೈ ರೈಡ್ನ ಒತ್ತಡವನ್ನು ನಿಭಾಯಿಸಕ್ಕಾಗಿ ಬಂದಿದ್ದಾರೆ. ಇಲ್ಲೊಂದು ಬ್ಯಾಕ್ ಹೋಲ್ಡ್ನ ಪ್ರಯತ್ನ ಲೆಫ್ಟ್ ಕಾರ್ನರ್ ಜಾಗದಿಂದ, ಇನ್ಫ್ಯಾಕ್ಟ್ ರೈಟ್ ಕಾರ್ನರ್ ಜಾಗದಿಂದ. ಹೋಲ್ಡ್ ಅಷ್ಟು ಬಿಗಿಯಾಗಿರಲಿಲ್ಲ, ಹಾಗಾಗಿ ಪಾಯಿಂಟ್ ಹೋಗ್ತಾ ಇದೆ ಇಲ್ಲಿ.
2 ಯಾವುದೇ ಪಾಯಿಂಟ್ ಪ್ಲೇಯರ್ ಮಾತಾಡೋಂಗಿಲ್ಲ. ಕೊಡುವಲ್ಲಿ ಕಾರ್ಡು ಕೇಳ್ತೀನಿ ಅವ್ರಿಗೆ. ಯಾವ್ದು ಓನ್ಲಿ ಕ್ಯಾಪ್ಟನ್ ಮಾತಾಡಬೇಕು. ವಾದ ವಿವಾದಕ್ಕೆ ಅವಕಾಶ ಇಲ್ಲ. ಮನವಿಯನ್ನು ಮಾಡ್ಬೋದು, ಪ್ರಶ್ನೆಯನ್ನು ಕೇಳ್ಬೋದು. ಕೇಳುವ ರೀತಿಗೆ ನಿಮಗೆ ಗೌರವ. ಅದನ್ನು ಮೀರಿ ನಡ್ಕೊಂಡ್ರೆ ಕಾರ್ಡ್ಗಳ ದರ್ಶನವನ್ನು ಪಡಿತೀರಿ. ಈಗಾಗಲೇ ಗ್ರೀನ್ ಕಾರ್ಡ್ನ ದರ್ಶನ ಜರ್ಸಿ ನಂಬರ್ 11 ರೈಟ್ ಕಾರ್ನರ್ ಜಾಗಕ್ಕೆ ಅಲ್ಲ ಜರ್ಸಿ ನಂಬರ್ ಈಗಾಗಲೇ ನೀಡಲಾಗಿದೆ. ಇಲ್ಲೊಂದು ರನ್ನಿಂಗ್ ಹ್ಯಾಂಡ್ ಟಚ್ ಮುಖಾಂತರ ಲೆಫ್ಟ್ ಕವರ್ ಮೇಲೆ ನೇರವಾದ ಅಟ್ಯಾಕ್ ಬಂದಿದೆ. ಪ್ರಥಮ ಕರೆ ಕಣವೊಂದರಲ್ಲಿ RWF ವರ್ಸಸ್ ಚಾಮರಾಜಪೇಟೆ. ಕಣ 2ರಲ್ಲಿ HMT ಕಾಲೋನಿ